ಬಹಳ ಪ್ರಚಲಿತದಲ್ಲಿರುವಂತಹ ವಿಚಾರ ಅಂದರೆ ಶ್ರೀಮಾನ್ ದರ್ಶನ್ ಅವರ ಜಾಮೀನು ಅರ್ಜಿ. ಈ ಸಾರಿ ಜಾಮೀನು ಅರ್ಜಿಯನ್ನು ಹಾಕಿರುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಕೆಲವೊಂದು ಕಾರಣಗಳನ್ನು ನೀಡಿದ್ದಾರೆ. ಕೆಲವೊಂದು ಸೌಲಭ್ಯಗಳನ್ನು ಕೊಡಲೇಬೇಕು. ನ್ಯಾಯಾಂಗ ಬಂಧನದಲ್ಲಿ ಇರುವಂತಹವರಿಗೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ಒಬ್ಬ ಆರೋಪಿ ಜಾಮೀನನ್ನು ಕೇಳಿದಾಗ ವಿಳಂಬ ಆಗ್ತಾ ಇದೆ ಅಂದರೆ ಎಷ್ಟು ವಿಳಂಬ ಆಗಿದೆ, ಎಷ್ಟು ಜನರ ಸಾಕ್ಷಿ ವಿಚಾರಣೆ ಆಗಿದೆ, ಯಾಕೆ ವಿಳಂಬ ಆಗ್ತಾ ಇದೆ? ಆರೋಪಿಗೆ ಅನ್ಯಾಯ ಆಗಬಾರ್ದು, ಅನಗತ್ಯವಾಗಿ ಜೈಲು ವಾಸವನ್ನು ಅನುಭವಿಸಬಾರ್ದು. ಆದರೆ ಇದೊಂದೇ ಕಾರಣಕ್ಕೆ ಜಾಮೀನು ಕೊಡಬೇಕು ಅಂತ ಇಲ್ಲ. ಅವನಿಗೆ ಶಿಕ್ಷೆ ಆಗಿದೆಯಪ್ಪ, ಅವನು ತಪ್ಪಿತಸ್ಥ ಅಂಥೇಳಿ ಆತನಿಗೆ ಯಾವುದೇ ರೀತಿ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಹಿಂಸೆಯನ್ನು ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಮಾನವೀಯತೆಯಿಂದ ಕಾಣಬೇಕು. ಜೈಲಿನಲ್ಲಿದ್ದರೂ ಅವರು ಮನುಷ್ಯರೇ. ನನಗೆ ಅನೇಕ ಮೂಲಭೂತವಾದಂತಹ ಕೆಲವು ಸೌಕರ್ಯಗಳನ್ನು ಕೊಟ್ಟಿಲ್ಲ. ಆರೋಪಿಯಾದಂಥ ವ್ಯಕ್ತಿ ಅಪರಾಧಿ ಅಂತ ಕರೆಯೋ ಹಾಗಿಲ್ಲ, ಕೇವಲ ಆರೋಪಿ ಅಷ್ಟೇ. ನ್ಯಾಯಾಂಗ ಬಂಧನದಲ್ಲಿರೋದರಿಂದ, ಅವರು ದುಡಿದೇ ಇರೋದರಿಂದ, ಅವರೊಬ್ಬರೇ ಅಲ್ಲ, ಇಡೀ ಕುಟುಂಬದ ಸದಸ್ಯರು ಇವತ್ತು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಿಯಾಂಡ್ ಲಿಮಿಟ್ಸಿನ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾನು ವಿ ಮಂಜುನಾಥ್. ಈ ದಿವಸ ಒಂದು ಮುಖ್ಯವಾದ ವಿಚಾರವನ್ನು ಕುರಿತು ಮಾತನಾಡುವ ಉದ್ದೇಶದಿಂದ ನಾನು ತಮ್ಮ ಮುಂದೆ ಬಂದಿದ್ದೀನಿ. ಈಗ ಕಳೆದ ಒಂದು 4-5 ದಿವಸಗಳಿಂದ ಬಹಳ ಪ್ರಚಲಿತದಲ್ಲಿರುವಂತಹ ವಿಚಾರ ಅಂದರೆ ಶ್ರೀಮಾನ್ ದರ್ಶನ್ ಅವರ ಜಾಮೀನು ಅರ್ಜಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ ಇವತ್ತು ಎಲ್ಲರನ್ನ ಕಾಡ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಈ ಹಿಂದೆ ಶ್ರೀಮಾನ್ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿತ್ತು. ಆ ನಂತರ ಕೆಲವು ತಾಂತ್ರಿಕ ಕಾರಣಗಳಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಜಾಮೀನನ್ನು ರದ್ದು ಮಾಡಿ ಈಗ ಅವರನ್ನು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನು ಶ್ರೀಮಾನ್ ದರ್ಶನ್ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ. ನಿನ್ನೆ ನಡೆದಂಥ ವಿಚಾರಣೆಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ವರದಿಯನ್ನು ಕೇಳಿದೆ. ದರ್ಶನ್ ಅವರ ಜಾಮೀನು ಅರ್ಜಿಯ ಇತ್ಯರ್ಥಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರದಿಂದ ಮತ್ತು ಈಗ ಯಾವ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿದೆಯೋ ಆ ನ್ಯಾಯಾಲಯದಿಂದ ಅದರ ಪ್ರಗತಿಯನ್ನು ಕುರಿತು, ಪ್ರಕರಣದ ಪ್ರಗತಿಯನ್ನು ಕುರಿತು ಒಂದು ವರದಿಯನ್ನು ಕೇಳಿದೆ. ಹಾಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಡಲೇಬೇಕು ನ್ಯಾಯಾಂಗ ಬಂಧನದಲ್ಲಿ ಇರುವಂಥವರಿಗೆ. ಅಂತಹ ವಿಚಾರದಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ದರ್ಶನ್ ಅವರಿಗೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಯನ್ನು ಸರ್ಕಾರದಿಂದ ಕೇಳಿದೆ. ಆ ವರದಿಯ ಆಧಾರದ ಮೇಲೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ಇತ್ಯರ್ಥಪಡಿಸುತ್ತೆ. ಇದರಲ್ಲಿ ಈ ಸಾರಿ ಜಾಮೀನು ಅರ್ಜಿಯನ್ನು ಹಾಕಿರುವಂಥ ಸಂದರ್ಭದಲ್ಲಿ ದರ್ಶನ್ ಅವರು ಕೆಲವೊಂದು ಕಾರಣಗಳನ್ನು ನೀಡಿದ್ದಾರೆ. ಅವರು ನೀಡಿರುವಂತಹ ಕಾರಣಗಳೇನು, ಯಾತಕ್ಕೋಸ್ಕರ ತಾವು ಜಾಮೀನನ್ನು ಕೇಳ್ತಾ ಇದ್ದೀನಿ ಅನ್ನೋದಕ್ಕೆ ಕೊಟ್ಟಿರುವಂತಹ ಕೆಲವು ಕಾರಣಗಳಲ್ಲಿ ಮುಖ್ಯವಾದದ್ದು ಅಂದರೆ, ನನ್ನ ವಿಚಾರಣೆ ಏನು ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದು ಬಹಳ ನಿಧಾನಗತಿಯಲ್ಲಿ ನಡೀತಾ ಇದೆ, ಅದರ ಪ್ರಗತಿ ತುಂಬ ನಿಧಾನಗತಿಯಲ್ಲಿದೆ. ಹಾಗಾಗಿ ಈ ಪ್ರಕರಣ ಮುಗಿಯುವುದು ಇನ್ನೂ ತುಂಬ ದಿನಗಳು, ತಿಂಗಳುಗಳು ಅಥವಾ ವರ್ಷಗಳೇ ಆಗ್ಬೋದೇನೋ. ಅದಕ್ಕೋಸ್ಕರ ನನಗೆ ಜಾಮೀನನ್ನು ಕೊಡಿ ಅನ್ನುವಂಥ ಒಂದು ಪ್ರಮುಖ ಕಾರಣವನ್ನು ದರ್ಶನ್ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ಹಾಗೆ ಇನ್ನೂ ಕೆಲವು ಕಾರಣಗಳನ್ನು ಕೊಟ್ಟಿದ್ದಾರೆ. ನನಗೆ ಅನೇಕ ಮೂಲಭೂತವಾದಂತಹ ಕೆಲವು ಸೌಕರ್ಯಗಳನ್ನು ಕೊಟ್ಟಿಲ್ಲ.
ನನಗೆ ಮಲ್ಕೊಳ್ಳೋದಕ್ಕೆ ಹಾಸಿಗೆ ಬೇಕು, ಹಾಸಿಗೆ ಕೊಟ್ಟಿಲ್ಲ, ನನಗೆ ಬೆನ್ನೋವಿದೆ, ನನಗೆ ದಿಂಬಿಲ್ಲ, ಮತ್ತು ನನಗೆ ಈಗಾಗಲೇ ಒಂದು ತಿರುಗಾಟ ಮಾಡಲಿಕ್ಕೆ ಸಂಜೆ ಹೊತ್ತು ಪರ್ಮಿಷನ್ ಇದ್ದರೂ ಸಹ, ನ್ಯಾಯಾಲಯದಿಂದ ಪರ್ಮಿಷನ್ ಇದ್ದರೂ ಸಹ ಅದನ್ನು ಸಂಪೂರ್ಣವಾಗಿ ನಂಗೆ ಕೊಡ್ತಾ ಇಲ್ಲ. ಕೇವಲ ಒಂದು ಕಾರಿಡಾರಲ್ಲಿ ಓಡಾಡುವಂಥ ಒಂದು ಅವಕಾಶವನ್ನು ಮಾತ್ರ ಕೊಟ್ಟಿದ್ದಾರೆ. ಅದು ಸಾಕಾಗ್ತಾ ಇಲ್ಲ. ಮತ್ತು ಅನೇಕ ಸಹ ಕೈದಿಗಳೇನಿದ್ದಾರೆ ಅವರು ನನ್ನನ್ನು ಛೇಡಿಸ್ತಾರೆ, ರೇಗಿಸ್ತಾರೆ, ಅವಮಾನ ಮಾಡ್ತಾರೆ, ವ್ಯಂಗ್ಯವಾಗಿ ನನ್ನ ಬಗ್ಗೆ ಮಾತನಾಡ್ತಾರೆ. ಇದರಿಂದ ನನ್ನ ಮನಸ್ಸಿಗೆ ಬಹಳ ಆಘಾತ ಆಗಿದೆ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಕಾರಣವನ್ನು ಶ್ರೀಮಾನ್ ದರ್ಶನ್ ಅವರು ಕೊಟ್ಟಿರುವುದು, ನಾನು ನನ್ನ ಕುಟುಂಬದ ಸದಸ್ಯರೇನಿದ್ದಾರೆ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ, ಇವರು ಯಾರನ್ನೂ ಸಹ ನಾನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇದರಿಂದ ಕೂಡ ನನ್ನ ಮನಸ್ಸಿಗೆ ಅಪಾರವಾದ ನೋವಾಗಿದೆ. ಈ ಎಲ್ಲ ಮತ್ತು ಮನೆಯಿಂದ ಊಟ ತರಿಸ್ಕೊಂಡು ಊಟ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಈ ಜೈಲು ಊಟ ಆರೋಗ್ಯಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ನನ್ನ ದೇಹಕ್ಕೆ ಹೊಂದುತ್ತಾ ಇಲ್ಲ. ಹಾಗಾಗಿ ನನಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಈ ಎಲ್ಲ ಕಾರಣಗಳನ್ನು ನೀಡಿ ಅವರು ತಮ್ಮ ಜಾಮೀನು ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ. ಬಹುಶಃ ಮುಂದಿನ ವಾರ ಮತ್ತೊಮ್ಮೆ ಅದು ವಿಚಾರಣೆಗೆ ಬರುತ್ತೆ. ಅದಕ್ಕಿಂತ ಮುಂಚೆ ವರದಿಗಳನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದರಿಂದ ನ್ಯಾಯಾಲಯದಿಂದ ವರದಿಯನ್ನು ಹೋದ ನಂತರ ಮಾಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಏನು ಮೂಲಭೂತವಾದಂಥದ್ದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಮ್ಮೆ ಜಾಮೀನು ಸಿಕ್ಕಿ ಜಾಮೀನು ಯಾವುದೋ ಕಾರಣಕ್ಕೆ ರದ್ದಾಗಿದ್ದರೆ ಆತ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದೇ ಅನ್ನುವಂಥ ಪ್ರಶ್ನೆ ತುಂಬ ಜನಗಳಿಗೆ ಕೇಳುತ್ತೆ. ಅದೇ ನ್ಯಾಯಾಲಯದ ಮುಂದೆ ಯಾರು ರದ್ದು ಮಾಡಿದಾರೋ ಅದೇ ನ್ಯಾಯಮೂರ್ತಿಗಳ ಮುಂದೆ ಹೋಗಿ ಮತ್ತೆ ಜಾಮೀನನ್ನು ಕೇಳೋದಕ್ಕೆ ಅವಕಾಶ ಇದೆಯಾ ಅಂತ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜಾಮೀನು ಅರ್ಜಿಯನ್ನು ಹಾಗೊಮ್ಮೆ ಎಷ್ಟು ಸಾರಿ ಸಲ್ಲಿಸ್ಬೋದು? ಒಂದು ಪ್ರಕರಣ ತನಿಖಾ ಹಂತದಲ್ಲಿರುವಾಗ ಅಥವಾ ನ್ಯಾಯಾಲಯದಲ್ಲಿ ಆ ಒಂದು ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಎಷ್ಟು ಸಾರಿ ಬೇಕಾದರೂ ಒಬ್ಬ ಆರೋಪಿ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು. ಜಾಮೀನನ್ನು ಕೊಡಬೇಕೇ ಅಥವಾ ಕೊಡಬಾರದೆ ಅನ್ನುವಂಥದ್ದನ್ನು ಮಾನ್ಯ ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರೆ. ಆದರೆ ಮೂಲಭೂತವಾಗಿ ಯಾವೆಲ್ಲ ಸಂದರ್ಭಗಳಲ್ಲಿ ಒಬ್ಬ ಆರೋಪಿಯಾದಂತಹ ವ್ಯಕ್ತಿ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ, ಬಹಳ ಮುಖ್ಯವಾಗಿ ಅಂದರೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ಜಾರಿಯಲ್ಲಿದ್ದು ಅದು ನ್ಯಾಯಾಲಯದಲ್ಲಿ ನಡೀತಾ ಇದ್ದ ಪಕ್ಷದಲ್ಲಿ ಅದು ಅತ್ಯಂತ ನಿಧಾನಗತಿಯಲ್ಲಿ ಡಿಲೇ ಇನ್ ಟ್ರಯಲ್ ಅಂತ ನಾವು ಹೇಳ್ತೀವಿ. ಡಿಲೇ ಇನ್ ಟ್ರಯಲ್ ಈಸ್ ಎ ವೆರಿ ಗುಡ್ ಗ್ರೌಂಡ್ ಟು ಸೀಕ್ ಬೇಲ್. ಜಾಮೀನನ್ನು ಕೇಳೋದಕ್ಕೆ ಅದು ಒಂದು ಬಹಳ ಸೂಕ್ತವಾದಂತಹ ಕಾರಣ. ಶ್ರೀಮಾನ್ ದರ್ಶನ್ ಅವರ ವಿಚಾರಕ್ಕೆ ಬಂದಾಗ ಚಾರ್ಜ್ ಶೀಟಿನಲ್ಲಿ ಪೊಲೀಸಿನವರು ಸುಮಾರು 262 ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಸಾಕ್ಷಿಗಳನ್ನು ತೋರಿಸಿದ್ದಾರೆ. ಆದರೆ ಕಳೆದ 7 ತಿಂಗಳಿಂದ ಅವರ ನ್ಯಾಯಾಲಯದ ವಿಚಾರಣೆ ನ್ಯಾಯಾಲಯದಲ್ಲಿ ಶುರುವಾಗಿದ್ದು ಕೆಳಗಿನ ನ್ಯಾಯಾಲಯದಲ್ಲಿ 7 ತಿಂಗಳ ಹಿಂದೆ. 7 ತಿಂಗಳಿಂದ ಕೇವಲ 10 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಗಿದೆ. 10 ಜನದ ವಿಚಾರಣೆ ನಡೆದಿದೆ. ಹಾಗೊಂದು ವೇಳೆ ಯೋಚನೆ ಮಾಡೋದಾದರೆ 7 ತಿಂಗಳಲ್ಲಿ 10 ಜನ ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಅನ್ನೋದಾದರೆ 262 ಜನ ಸಾಕ್ಷಿ ಅಂದರೆ ಇನ್ನೂ ಉಳಿದ 252 ಸಾಕ್ಷಿಗಳ ವಿಚಾರಣೆ ಯಾವಾಗ ಮುಗಿಯೋದು? 10 ಜನಕ್ಕೆ 7 ತಿಂಗಳಾದರೆ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ.
ನಮ್ಮಲ್ಲಿ ನ್ಯಾಯಾಲಯಗಳು ಜಾಮೀನನ್ನು ಕೊಡುವಾಗ ಇದನ್ನು ಒಂದು ಪ್ರಮುಖ ಕಾರಣವನ್ನಾಗಿ ಪರಿಗಣಿಸುತ್ತೆ. ಒಬ್ಬ ಆರೋಪಿ ಜಾಮೀನನ್ನು ಕೇಳಿದಾಗ ವಿಳಂಬ ಆಗ್ತಾ ಇದೆ ಅಂದರೆ ಎಷ್ಟು ವಿಳಂಬ ಆಗಿದೆ, ಎಷ್ಟು ಜನರ ಸಾಕ್ಷಿ ವಿಚಾರಣೆ ಆಗಿದೆ, ಯಾಕೆ ವಿಳಂಬ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಆರೋಪಿಗೆ ಅನ್ಯಾಯ ಆಗಬಾರ್ದು, ಅನಗತ್ಯವಾಗಿ ಜೈಲು ವಾಸವನ್ನು ಅನುಭವಿಸಬಾರ್ದು. ಯಾಕೆಂದರೆ ಜಾಮೀನು ಕೊಟ್ಟ ಮಾತ್ರಕ್ಕೆ ಪ್ರಕರಣದಿಂದ ಬಿಡುಗಡೆ ಆಯಿತು ಅಂತ ಅಲ್ಲ, ಜಾಮೀನಿನಿಂದ ಹೊರಬರಬಹುದು ಅಷ್ಟೇ. ಪ್ರಕರಣ ಹಾಗೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಪ್ರಕರಣ ಇದ್ದಾಗ ಆರೋಪಿಯಾದವರು ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕಾಗುತ್ತೆ. ಅದು ಎಷ್ಟು ದಿವಸ ನಡೆಯುತ್ತೋ ಅಷ್ಟು ದಿನ ಹಾಜರಿ ಅಗತ್ಯವಾಗಿರುತ್ತೆ, ಹಾಜರಾಗ್ತಾರೆ. ಆದರೆ ಪ್ರಕರಣ ಅತ್ಯಂತ ನಿಧಾನಗತಿಯಲ್ಲಿ ನಡೀತಾ ಇದೆ ಅನ್ನೋದಾದರೆ ಯಾಕೆ ಜಾಮೀನನ್ನು ಕೊಟ್ಟಿರಬಾರ್ದು ಅನ್ನುವಂಥ ವಿಚಾರ ಈಗ ಬಂದಿದೆ. ಅದನ್ನು ಒಂದು ಪ್ರಮುಖ ಕಾರಣವಾಗಿ ದರ್ಶನ್ ಅವರ ವಕೀಲರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಭಾಳ ನಿಧಾನ ಆಗ್ತಾಯಿದೆ ಪ್ರಕರಣ. ಹಾಗಾಗಿ ಇನ್ನು ಮತ್ತೊಂದು ಪ್ರಮುಖವಾದಂಥ ಕಾರಣ ಅಂದರೆ, ಸಾಮಾನ್ಯವಾಗಿ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಆರೋಪಿಯಾದಂಥ ವ್ಯಕ್ತಿ, ಈಗ ಯಾರನ್ನೇ ಆಗಲಿ ಅಪರಾಧಿ ಅಂತ ಕರೆಯೋ ಹಾಗಿಲ್ಲ, ಕೇವಲ ಆರೋಪಿ ಅಷ್ಟೆ. ಅವ್ರ ಮೇಲೊಂದು ಆರೋಪ ಇದೆ, ಅದು ಸಾಬೀತಾಗಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ಯಾರನ್ನಾದರೂ ಈತ ಅಪರಾಧಿ ಅಂತ ತೀರ್ಮಾನ ಮಾಡಿದಾಗ ಮಾತ್ರ ಅಪರಾಧಿ ಆಗ್ತಾರೆ. ಹಾಗಾಗಿ ಯಾವುದೇ ಒಂದು ಆರೋಪಿ ಆತನ ಕುಟುಂಬದಲ್ಲಿ ಆತನೇ ಕುಟುಂಬ ನಿರ್ವಹಣೆಯನ್ನು ಮಾಡ್ತಾ ಇದ್ದಂಥ ಯಜಮಾನ ಆಗಿದ್ದರೆ, ಅಂದರೆ ಆತನೇ ಮನೆಯ ಮುಖ್ಯಸ್ಥ ಗೃಹಸ್ಥನಾಗಿದ್ದರೆ, ಆತನ ಆದಾಯದ ಮೇಲೇ ಇಡೀ ಕುಟುಂಬ ನಿಂತಿದೆ ಅನ್ನೋದಾದರೆ, ಜೀವನೋಪಾಯಕ್ಕೆ ಹೆಂಡತಿ, ಮಕ್ಕಳು, ವಯಸ್ಸಾದ ತಂದೆ ತಾಯಿ, ಅವಿವಾಹಿತ ಅಣ್ಣ ತಮ್ಮ, ಅವಿವಾಹಿತ ಅಕ್ಕ ತಂಗಿಯರು, ಇವರೆಲ್ಲ ಆ ವ್ಯಕ್ತಿಯ ಮೇಲೆ ಏನಾದರೂ ಒಂದು ಪಕ್ಷ ಅವಲಂಬಿತವಾಗಿದ್ದರೆ ಅಂತಹ ಸಂದರ್ಭದಲ್ಲಿಯೂ ಸಹ ಜಾಮೀನನ್ನು ಕೊಡ್ಬೋದು. ಬಟ್ ಅದೊಂದೇ ಕಾರಣಕ್ಕೆ ಕೊಡೋಕ್ಕಾಗಲ್ಲ, ಅದು ಒಂದು ಕಾರಣವನ್ನು ಪರಿಗಣಿಸಬಹುದು. ಅದಕ್ಕೆ ನಾವು ಸಾಮಾನ್ಯವಾಗಿ ಜಾಮೀನು ಅರ್ಜಿಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಆತನಿಂದಲೇ ಅವರ ಮನೆಯ ಕುಟುಂಬ ನಿರ್ವಹಣೆ ನಡೀತಾ ಇದೆ ಅನ್ನೋದಾದರೆ ನಾವು ಒಂದು ಲೈನನ್ನು ಬರ್ತೀವಿ, ಅಕ್ಯೂಸ್ಡ್ ಈಸ್ ದಿ ಓನ್ಲಿ ಬ್ರೆಡ್ ಅರ್ನಿಂಗ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಅವರೊಬ್ಬರ ದುಡಿಮೆಯಿಂದಲೇ ಮನೆ ನಡೀಬೇಕು ಅಂತ. ಈಗ ಕೆಲವು ಈ ಪ್ರಕರಣ ಪ್ರಾರಂಭವಾದಾಗಿನಿಂದ ಶ್ರೀಮಾನ್ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ನಟ, ಅವರು ನಾಯಕ ನಟ, ಅವರೊಬ್ಬ ಸೆಲೆಬ್ರಿಟಿ, ಅತ್ಯಂತ ಡಿಮ್ಯಾಂಡ್ ಇದ್ದಂಥ ಒಬ್ಬ ನಟ. ಅಂತಹವರು ಚಿತ್ರಗಳಲ್ಲಿ ನಟಿಸೋದಕ್ಕಾಗ್ತಾ ಇಲ್ಲ. ಅಂದರೆ ಒಬ್ಬ ದೊಡ್ಡ ವ್ಯಕ್ತಿ ಆದರೆ ಅಷ್ಟೇ ಕಮಿಟ್ಮೆಂಟ್ ಇರುತ್ತೆ ಅವ್ರಿಗೆ, ಅವರು ಸಾಕಬೇಕಾದಂತಹ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅವರೆಲ್ಲ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಅವರಿಗೆ ಈ ಏನು ನ್ಯಾಯಾಂಗ ಬಂಧನದಲ್ಲಿರೋದರಿಂದ, ಅವರು ದುಡಿದೇ ಇರೋದರಿಂದ, ಅವರೊಬ್ಬರೇ ಅಲ್ಲ, ಇಡೀ ಕುಟುಂಬದ ಸದಸ್ಯರು ಇವತ್ತು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರದ್ದು ಯಾವ ತಪ್ಪು ಇಲ್ಲ, ಅವ್ರ ಮೇಲೆ ಯಾವ ಆರೋಪವೂ ಇಲ್ಲ, ಆದರೆ ಅವರು ಸಹ ಇವತ್ತು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕಾಗಿದೆ. ಇದು ಒಂದು ಕಾರಣವನ್ನು ಶ್ರೀಮಾನ್ ದರ್ಶನ್ ಅವರು ತಮ್ಮ ಜಾಮೀನು ಅರ್ಜಿಯಲ್ಲಿ ಹೇಳಿದ್ದಾರೆ. ಆದರೆ ಇದೊಂದೇ ಕಾರಣಕ್ಕೆ ಜಾಮೀನು ಕೊಡಬೇಕು ಅಂತ ಇಲ್ಲ, ಇದು ಯಾವುದೂ ಕಾರಣ ಅಲ್ಲ, ಇದೊಂದೇ ಕಾರಣಕ್ಕೆ ಕೊಡೋಕ್ಕಾಗಲ್ಲ. ಆದರೆ ಬೇರೆಯ ಒಂದು ಕಾರಣಗಳನ್ನು ಇಟ್ಕೊಂಡು ಇದು ಸಪೋರ್ಟಿವ್ ಆಗಿರುತ್ತೆ. ಈ ಒಂದು ತೊಂದರೆ ಏನಿದೆ ಅದು ಮುಖ್ಯವಾದ ಏನು, ಈಗ ಅವರು ವಿಚಾರಣೆ ತುಂಬ ತಡವಾಗ್ತಾ ಇದೆ ಅಂತ ಹೇಳುವಂಥ ಒಂದು ಮುಖ್ಯವಾದ ಕಾರಣ ಏನಿದೆ, ಅದಕ್ಕೆಲ್ಲ ಇದು ಸಪೋರ್ಟಿವ್ ರೀಸನ್ಸ್ ಆಗುತ್ತೆ. ಇದನ್ನು ಸಹ ಒಂದು ಕಾರಣವನ್ನಾಗಿ ಪರಿಗಣಿಸೋದಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಇದೆ. ಈ ರೀತಿ ದರ್ಶನ್ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಜಾಮೀನನ್ನು ಕೋರಿಕೊಂಡಿದ್ದಾರೆ. ಇನ್ನು ನಮ್ಮ ಸಂವಿಧಾನದಲ್ಲಿ ನೋಡಿ, ಒಂದು ಬಹಳ ಮುಖ್ಯವಾದಂಥ ಆರ್ಟಿಕಲ್ ಇದೆ, ಆರ್ಟಿಕಲ್ 21 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತದ ಸಂವಿಧಾನದ 21ರಲ್ಲಿ ಏನು ಹೇಳುತ್ತೆ ಅಂದರೆ,
ಜೈಲ್ ಈಸ್ ಎ ರೈಟ್, ಬೇಲ್ ಈಸ್ ಎ ರೈಟ್ ಆ್ಯಂಡ್ ಜೈಲ್ ಈಸ್ ಓನ್ಲಿ ಎನ್ ಎಕ್ಸೆಪ್ಷನ್ ಅಂತ. ಅಂದರೆ ಜೈಲು ಕಂಪಲ್ಸರಿ ಅಲ್ಲ ಯಾವುದೇ ಮನುಷ್ಯನಿಗೆ, ಅದು ಆತನ ಹಕ್ಕು, ಮೂಲಭೂತವಾದಂಥ ಹಕ್ಕು. ಆದರೆ ಅನಿವಾರ್ಯವಾದಾಗ ಮಾತ್ರ ಆತನನ್ನು ಬಂಧನದಲ್ಲಿಡಬೇಕು, ನ್ಯಾಯಾಂಗ ಬಂಧನದಲ್ಲಿಡಬೇಕು ಅನ್ನುವಂಥ ಮಾತನ್ನು ಹೇಳ್ತೀವಿ. ವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಬಹಳ ಮುಖ್ಯವಾಗಿ ವ್ಯಕ್ತಿ ಸ್ವಾತಂತ್ರ್ಯ. ಒಬ್ಬ ವ್ಯಕ್ತಿ ಆರೋಪವನ್ನು ಹೊತ್ತ ಮಾತ್ರಕ್ಕೆ ಆತನನ್ನು ಅಪರಾಧಿ ಅನ್ನುವಂತೆ ಪರಿಗಣಿಸಬಾರ್ದು. ಆತನಿಗೆ ಏಕೆಂದರೆ ಇನ್ನೂ ಆರೋಪ ಸಾಬೀತಾಗಿರಲ್ಲ. ಹಾಗಾಗಿ ಆತನನ್ನು ಅಪರಾಧಿಯಂತೆ ಕಾಣುವಂಥದ್ದಾಗಲಿ ಅಥವಾ ಆತನ ಕೀಳಾಗಿ ಕಾಣುವಂಥದ್ದಾಗಲಿ, ಮಾನವೀಯತೆಯನ್ನು ತೋರಿಸದೆ ಆತನ ಜೊತೆ ವರ್ತಿಸುವಂಥದ್ದಾಗಲಿ, ಇದ್ಯಾವುದನ್ನು ಮಾಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗೊಮ್ಮೆ ಒಬ್ಬ ವ್ಯಕ್ತಿಗೆ ಶಿಕ್ಷೆಯಾದರೂ ಸಹ, ಶಿಕ್ಷೆಯಾಗಿ ಅವನು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದರೂ ಸಹ ಆತನನ್ನು ಒಬ್ಬ ಮನುಷ್ಯನಂತೆಯೇ ಪರಿಗಣಿಸಬೇಕು. ಅವನಿಗೆ ಶಿಕ್ಷೆ ಆಗಿದೆಯಪ್ಪ, ಅವನು ತಪ್ಪಿತಸ್ಥ ಅಂಥೇಳಿ ಆತನಿಗೆ ಯಾವುದೇ ರೀತಿ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಹಿಂಸೆಯನ್ನು ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆತನಿಗೂ ಒಂದು ಸಾಮಾನ್ಯ ಮನುಷ್ಯನಂತೆ ಒಂದು ಕಾಣಬೇಕು, ಅವನಿಗೂ ಮೂಲಭೂತವಾದಂಥ ಒಂದು ಸೌಲಭ್ಯಗಳನ್ನು ಕೊಡಬೇಕು. ಆಗಿರ್ಬೋದು, ತಪ್ಪಾಗಿರ್ಬೋದು, ಅವನು ತಪ್ಪು ಮಾಡಿರಬಹುದು, ಅವನಿಗೆ ಶಿಕ್ಷೆ ಆಗಿರಬಹುದು. ಆದರೆ ಅವನಿಗೆ ಶಿಕ್ಷೆ ಆಗಿರುವಂತಹ ವ್ಯಕ್ತಿಯನ್ನು ಒಂದೇ ಕಾರಣಕ್ಕೆ ಆತನನ್ನು ಅಮಾನವೀಯವಾಗಿ ಕಾಣಲು ಸಾಧ್ಯ ಇಲ್ಲ. ಆದ್ದರಿಂದ ಹಾಗಿರುವಾಗ ಮಾನವೀಯತೆಯಿಂದ ಕಾಣಬೇಕು. ಜೈಲಿನಲ್ಲಿದ್ದರೂ ಅವರು ಮನುಷ್ಯರೇ. ಹುಟ್ಟುವಾಗ ಯಾರೂ ತಾನು ಜೀವನದಲ್ಲಿ ಜೈಲಿಗೆ ಹೋಗಬೇಕು ಅಂತ ಹುಟ್ಟಿರಲ್ಲ. ಸಮಯ, ಸಂದರ್ಭ, ಸನ್ನಿವೇಶಗಳಿಗೆ ಬಲಿಯಾಗಿ ಮ್ಯಾನ್ ಈಸ್ ಎ ಚೈಲ್ಡ್ ಆಫ್ ಸರ್ಕಮ್ಸ್ಟೆನ್ಸಸ್. ಸಂದರ್ಭಗಳ ಶಿಶು ಅವನು. ಮನುಷ್ಯ ಸಂದರ್ಭಗಳ ಶಿಶುವಾಗಿರ್ತಾನೆ, ಬಲಿಪಶುವಾಗಿರ್ತಾರೆ. ಅವ್ರದ್ದಲ್ಲದ ತಪ್ಪಿಗೆ ಎಷ್ಟೋ ಜನ ಶಿಕ್ಷೆ ಅನುಭವಿಸುವಂಥದ್ದನ್ನು ನಾವು ನೋಡಿದ್ದೀವಿ. ಅವ್ರು ತಪ್ಪಿರೋಲ್ಲ. ಈ ಥರದ್ದೆಲ್ಲ ಇರುವಾಗ ಅವರನ್ನು ಅಮಾನವೀಯವಾಗಿ ಕಾಣಲು ಅವಕಾಶ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಈಗ ಜಾಮೀನು ಅರ್ಜಿ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇದೆ. ಅದನ್ನು ನ್ಯಾಯಾಲಯ ಮುಂದಿನ ವಾರ ವರದಿಯನ್ನು ಕೊಡುವಂಥದ್ದು. ಈಗಾಗಲೇ ವರದಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಾವು ಅವ್ರಿಗೇನು ನ್ಯಾಯಾಲಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ಹೇಳಿತ್ತೋ, ಯಾವುದನ್ನು ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿತ್ತೋ ಅದನ್ನೆಲ್ಲ ನಾವು ಅವ್ರಿಗೆ ಒದಗಿಸಿದ್ದೀವಿ ಅನ್ನುವಂಥ ವರದಿಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಅಂತಹ ವರದಿಯನ್ನೇ ಕೊಡೋದು. ಯಾರೂ ನಾವೇನು ಇಲ್ಲ, ನಾವು ಅವ್ರಿಗೇನು ಒದಗಿಸಿಲ್ಲ, ಅವ್ರು ಹೇಳೋದು ಸತ್ಯ ಅಂತೇನು ಹೇಳಲ್ಲ. ಆದರೆ ನ್ಯಾಯಾಂಗಕ್ಕೆ ಕೂಡ ಒಂದು ವಿಶೇಷವಾದ ಕಣ್ಣಿದೆ. ಒಂದು ವರದಿ ಸತ್ಯವೇ ಅಸತ್ಯವೇ ಅನ್ನುವಂಥದ್ದನ್ನು ಪರಾಮರ್ಶಿಸುವಂತಹ ಶಕ್ತಿ ನ್ಯಾಯಾಲಯಕ್ಕೆ ಯಾವಾಗಲೂ ಇರುತ್ತೆ. ವಿಶೇಷವಾದ ಒಂದು ಶಕ್ತಿ ಇರುತ್ತೆ. ಅವರ ಅಪಾರವಾದ ಕಾನೂನಿನ ಅನುಭವ ಮತ್ತು ಬದುಕಿನ ಅನುಭವದಲ್ಲಿ ಯಾವ ವರದಿ ಸತ್ಯ, ಯಾವ ವರದಿ ಸುಳ್ಳು ಅನ್ನುವಂಥದ್ದನ್ನು ಕಂಡುಹಿಡಿಯುವಂಥ ಶಕ್ತಿ ಅವ್ರಿಗಿರುತ್ತೆ. ಅದನ್ನೆಲ್ಲ ಪರಿಗಣಿಸಿ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ಇತ್ಯರ್ಥ ಮಾಡುತ್ತೆ. ಜಾಮೀನು ಅರ್ಜಿಯನ್ನು ಕೊಟ್ಟಾಗ ಏನಾಗುತ್ತೆ, ಬಹಳ ಮುಖ್ಯವಾಗಿ ಜಾಮೀನನ್ನು ಕೊಡುವಾಗ ಕೆಲವೊಂದು ನಿಬಂಧನೆಗಳನ್ನು, ಸರ್ಟನ್ ಕಂಡೀಷನ್ ವಿಲ್ ಬಿ ಇಂಪೋಸ್ಡ್ ಬೈ ದಿ ಕೋರ್ಟ್. ಕೆಲವೊಂದು ನಿಬಂಧನೆಗಳನ್ನು ನ್ಯಾಯಾಲಯ ಹೇಳುತ್ತೆ. ಅದನ್ನೆಲ್ಲ ಜಾಮೀನು ಸಿಕ್ಕಿದಂಥವರು ಅತ್ಯಂತ ವಿನಯಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಮೀರಬಾರ್ದು. ಅದನ್ನು ಮೀರದೆ ಹೋದಂಥ ಸಂದರ್ಭದಲ್ಲಿ ಪ್ರಕರಣ ಮುಗಿಯುವವರೆಗೂ ಸಹ ಜಾಮೀನಿರುತ್ತೆ. ಪ್ರಕರಣ ಮುಗಿದ ನಂತರ ಅದು ತೀರ್ಮಾನ ಆಗುತ್ತೆ. ಇನ್ನು ಈಗ ಜಾಮೀನನ್ನು ಕೊಡೋದಕ್ಕೆ ಬೇರೆಯ ಇನ್ನೂ ಯಾವುದಾದ್ರು ಒಂದು ಕಾರಣ ಇದೆಯಾ ಅಂದರೆ, ಈಗಾಗಲೇ ಏನು 10 ಜನ ಸಾಕ್ಷಿಗಳು ನ್ಯಾಯಾಲಯಕ್ಕೆ ಬಂದು ಈ ಪ್ರಕರಣದಲ್ಲಿ ಸಾಕ್ಷಿಯನ್ನು ನುಡಿದಿದ್ದಾರೆ, ಅದನ್ನು ಸಹ ಮಾನ್ಯ ನ್ಯಾಯಾಲಯ ಪರಿಗಣಿಸುತ್ತೆ. ಅದನ್ನು ಒಮ್ಮೆ ನೋಡುತ್ತೆ, ಏನು ಹೇಳಿದ್ದಾರೆ, ಎಷ್ಟರ ಮಟ್ಟಿಗೆ ಈ ಸಾಕ್ಷಿಗಳು ಈ ಕೇಸಿಗೆ ಪ್ರಾಸಿಕ್ಯೂಷನ್ ಪರವಾಗಿ ನಿಂತಿದ್ದಾರೆ,
ಇದು ಎಷ್ಟು ಈ ಕೇಸಿಗೆ ಪೂರಕವಾಗಿದೆ ಅಥವಾ ಪೂರಕವಾಗಿಲ್ವಾ? ಮತ್ತು ಇಲ್ಲಿವರೆಗೆ ಆಗಿರ್ತಕ್ಕಂಥ ವಿಚಾರಣೆಯಲ್ಲಿ ಏನಾದರೂ ಆರೋಪ ಸಾಬೀತಾಗುವಂಥ ಅಂಶಗಳಿದೆಯಾ? ಆ ಥರ ಅಂಶಗಳಿದ್ದ ಪಕ್ಷದಲ್ಲಿ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸ್ಬೋದು. ಆದರೆ ಅಂತಹದ್ದೇನೂ ಇಲ್ಲ ಅಂದಾಗ ಅದನ್ನೂ ಸಹ ಪರಿಗಣಿಸಿ, ಅಂದರೆ ಒಟ್ಟಾರೆ ವಿಳಂಬ, ತನಿಖೆಯಲ್ಲಿ ವಿಚಾರಣೆಯಲ್ಲಿ ಆಗ್ತಾ ಇರುವ ವಿಳಂಬವನ್ನೇನಾದರೂ ಪ್ರಮುಖವಾದ ಅಂಶವನ್ನಾಗಿ ತೆಗೆದುಕೊಂಡಿದ್ದೇ ಆದ ಪಕ್ಷದಲ್ಲಿ ಶ್ರೀಮಾನ್ ದರ್ಶನ್ ಅವರಿಗೆ ಜಾಮೀನು ಸಿಗುವ ಸಾಧ್ಯತೆಗಳು ಇದೆ ಈ ಬಾರಿ. ಹಾಗಾಗಿ ಮುಂದಿನ ವಾರ ಸರ್ವೋಚ್ಚ ನ್ಯಾಯಾಲಯ ತಮ್ಮ ಅಮೂಲ್ಯವಾದ ತೀರ್ಪನ್ನು ನೀಡೋರಿದ್ದಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯೋಣ ಅಂತ ಹೇಳಿ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.